ಮನುಷ್ಯತ್ವವಿಲ್ಲದ ಉಗ್ರರನ್ನ ಸಾಕ್ತಾ ಇರುವ ಭಾರತದ ವಿರುದ್ಧ ನಿರಂತರವಾಗಿ ಮಸಲತ್ತನ್ನು ಮಾಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನದ ವಿರುದ್ಧ ಏಷ್ಯಾ ಕಪ್ನಲ್ಲಿ ಇವತ್ತು ಭಾರತ ಕಣಕ್ಕಿಳಿತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ನಡೀತಾ ಇರುವಂತಹ ಮೊದಲ ಪಂದ್ಯ, ಮೊದಲ ಮ್ಯಾಚ್ ಇದು. ಬೆಂಗಳೂರು ನಗರದಲ್ಲೂ ಕೂಡ ಸಹಜವಾಗಿಯೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸಾರ್ವಜನಿಕವಾಗಿ LED ಅಳವಡಿಸಲು ಪೊಲೀಸರು ಅನುಮತಿಯನ್ನ ಕೊಡಬೇಕಾಗುತ್ತೆ. ಮಾಲ್, ಅಪಾರ್ಟ್ಮೆಂಟ್, ಆಟದ ಮೈದಾನಗಳಲ್ಲಿ ಅಳವಡಿಕೆ ಮಾಡಬೇಕು LED ಅಂದರೆ ನೀವು ಪರ್ಮಿಷನ್ ತಗೊಬೇಕು. ಪಾಕ್ ಪರ ಯಾರೇ ಘೋಷಣೆ ಕೂಗಿದ್ರು ಕೂಡ ಮುಲಾಜಿಲ್ಲದೆ ಕ್ರಮ. ಭಾರತ ಪಾಕಿಸ್ತಾನದ ಮ್ಯಾಚ್ ಅಂದ್ರೇನೆ ಅದು ಒಂದು ರೀತಿ ರೋಮಾಂಚನದಿಂದ ಕೂಡಿರುತ್ತೆ. ತುದಿಗಾಲಿನಲ್ಲಿ ನಿಲ್ಲಿಸುವಂತಹ ಮ್ಯಾಚು. ಬಟ್ ಈಗ ಪಹಲ್ಗಾಮ್ನ ಅಟ್ಯಾಕ್ ಆಗಿ ಇನ್ನೂ 8 ತಿಂಗಳು ಕಳೆದಿಲ್ಲ. ಈಗ ಇವರಿಗೆ ಮ್ಯಾಚ್ನ ಅವಶ್ಯಕತೆ ಬೇಕಿತ್ತಾ ಅನ್ನುವಂತಹ ಮಾತಿನ ನಡುವೆ ಮ್ಯಾಚ್ ಆಡೋದಕ್ಕೆ ನಿರ್ಧಾರ ಆಗಿಬಿಟ್ಟಿದೆ. ಇವತ್ತು 8 ಗಂಟೆಗೆ ಮ್ಯಾಚ್ ನಡೆಯುತ್ತೆ. ಇದರ ನಡುವೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಇದ್ದಾಗ ಸಾರ್ವಜನಿಕರೆಲ್ಲರೂ ಕೂಡ ಒಂದೆಡೆ ಸೇರಿ LED ಪರದೆಗಳಲ್ಲಿ ಮ್ಯಾಚನ್ನು ನೋಡುವಂತಹದ್ದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಬಟ್ ಈ ಬಾರಿ ಅವೆಲ್ಲ ಆಗುವಂತಹ ಚಾನ್ಸಸ್ ಕಡಿಮೆ. ಯಾಕೆಂದರೆ ಪೊಲೀಸರಿಂದ ನೀವು ಪರ್ಮಿಷನನ್ನು ಪಡೆದುಕೊಳ್ಬೇಕಾಗುತ್ತೆ. ಸಂಡೇ ಮ್ಯಾಚ್ ಐತಿ, ಇಂಡಿಯಾ ಮ್ಯಾಚ್. ನಂಗೆ ಪಕ್ಕಾ ಕನ್ಫರ್ಮ್ ಐತಿ ಇವತ್ತು ಮ್ಯಾಚ್ ಗೆದ್ದೇ ಗೆಲ್ತೈತಿ. ನನ್ನ ಟೀಮ್ ಫೇವ್ರೇಟ್ ಪ್ಲೇಯರ್ ಗಿಲ್. ಅವ ಇವತ್ತು ಫುಲ್ ಸೆಂಚುರಿ ಎಲ್ಲ ಹೊಡಿತಾನೆ. ನಂಗೆ ಗೆಲ್ತೈತೇನು ಭಾಳ ಹೋಪ್ ಐತಿ. ಜೈ ಇಂಡಿಯಾ! ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ! ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ. ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಚಲೋ ಪರ್ಫಾರ್ಮೆನ್ಸ್ ಕೊಡತ್ತಾರೆ. ಇವತ್ತು ಕೊಡ್ತಾರೆ. ಮತ್ತು ಹಾಫ್ ಸೆಂಚುರಿ ಹೊಡಿತಾರೆ. ಹರ್ಷಿತ್ ರಾನಾ ಚಲೋ ಬೌಲಿಂಗ್ ಹಾಕತ್ತಾನೆ. ಅದಕ್ಕೆ ಇಂಡಿಯಾ ಗೆಲ್ತೈತೆ ಅನ್ನೋ ನಂಗೆ ಕನ್ಫರ್ಮ್ ಐತಿ ರೀ. ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇಂಡಿಯಾ ಗೆಲ್ಲತ್ರಿ 100%. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. This is an high voltage match of India and Pakistan. India will definitely win the match. Shubman Gill is also playing nice. Abhishek Sharma is doing well. Harshit Rana is doing a comeback. And India is playing very nice. And we defeated UAE also in last match. So all the best India. ಆಡ್ಬೇಕು ಸರ್. ಆ್ಯಕ್ಚುಲಿ ವಿ ಮಸ್ಟ್ ಶುಡ್ ಪ್ಲೇ. ಯಾಕಂದರೆ ನಾವು ಅವ್ರ ವಿರುದ್ಧ ಆಡಬೇಕು, ಗೆದ್ದು ತೋರಿಸ್ಬೇಕು. ಯಾಕಂದರೆ ಅವರು ಸುಮ್ಮನೆ ನಮ್ಮ ಮೇಲೆ ಅದು ಬಾಂಬ್ ಹಾಕೋದು, ನಮ್ಮ ಮೇಲೆ ಸುಮ್ಮನೆ ಭಯೋತ್ಪಾದನೆನ ಭಾಳ ಅಂತ ಕೆಲಸ ತುಂಬ ಮಾಡಿದ್ದಾರೆ. ನಾವು ಅವ್ರು ಮಾಡಿದ್ರೆ ಅಂತ ನಾವು ನಮ್ಮ ದೇಶದಲ್ಲಿ ನಮ್ಮ ಹಿಂದೂಸ್ ಆಯಿತು ಎಲ್ಲರೂ ನಾವು ಒಂದೇ ಅಂತ ಬದುಕ್ತಿದ್ದೀವಿ. ನಾವು ಯಾರು ಅವ್ರ ಥರ ಅಂತೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಸ್ಪೋರ್ಟ್ಸ್ದಾಗರ ಬರ್ತಾರೆ. ಸ್ಪೋರ್ಟ್ಸ್ದಾಗರ ನಾವು ಅವ್ರಿಗಿಂತ ಯಾವಾಗಲೂ ಟಾಪಲ್ಲಿ ಇರ್ತೀವಿ ಅಂತ ತೋರಿಸ್ಕೊಡ್ತೀವಿ ಸರ್ ಅವ್ರಿಗೆ. ಸರ್ ಇದು ಮ್ಯಾಚ್ ಬಂದ್ಬಿಟ್ಟು ಸರ್ ಇವತ್ತಿನ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಟ್ಸ್ ಆಲ್ವೇಸ್ ಎಕ್ಸೈಟ್ಮೆಂಟ್ ಇಂಡಿಯಾ ಪಾಕಿಸ್ತಾನ್ ಅಂತಂದು ಮ್ಯಾಚ್ ಅಂದಾಗೆ. ಐ ಅಂಡರ್ಸ್ಟ್ಯಾಂಡ್ ಆಪ್ರೇಷನ್ ಸಿಂಧೂರ್ ಇಶ್ಯೂಸ್ ಎಲ್ಲ ಇದ್ದಿದ್ದು ಅದು ಇದು ಅಂತ ಹೇಳಿ. ಬಟ್ ಐ ಡೂ ರೆಸ್ಪೆಕ್ಟ್ ಲೈಕ್ ಆಪ್ರೇಷನ್ ಸಿಂಧೂರದಲ್ಲಿ ಹೇಗೆ ನಮ್ಮ ಸೋಲ್ಜರ್ಸ್ ವಾರ್ ಫೀಲ್ಡಲ್ಲಿ ಆಟಾಡಿ ನಮ್ಮ ಇಂಟಿಗ್ರಿಟಿ, ನಮ್ಮದು ಸ್ಟ್ರೆಂತ್ ತೋರಿಸಿದ್ದಾರೆ. ಅದೇ ಥರ ಇವತ್ತು ಇಂಡಿಯಾ ಆನ್ ದ ಫೀಲ್ಡ್ ಆಫ್ ದಿಸ್ ಮ್ಯಾಚ್ ದಿಲ್ ಶೋ ಆ ಯುನಿಟಿ, ಆ ಪ್ರೈಡ್, ಆರ್ ದಿಸ್ ಥಿಂಗ್. ಸೊ ದಿಸ್ ಇಸ್ ಆ್ಯಕ್ಚುಲಿ ಎನ್ ಆಪ್ರೇಷನ್ ಸಿಂಧೂರ್ 2.0 ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ನೋ ಇಂಡಿಯಾ ವಿಲ್ ಡೆಫಿನೆಟ್ಲಿ ಡೂ ದೇರ್ ಬೆಸ್ಟ್ ಬಿಕಾಸ್ ದೇ ಆರ್ ಇನ್ ಅ ಬೆಸ್ಟ್ ಪೊಸಿಷನ್. They are really doing good and I'm really looking forward for all the matches coming up now. And yeah, India, all the best. Jai Hind, all the best. ಇವತ್ತು ಎಲ್ಲರಿಗೂ ಗೊತ್ತಿದ್ದಂಗೆ ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇದರಲ್ಲಿ 8 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಟೈಮು ಇಂಡಿಯಾ ವರ್ಸಸ್ UAE ಜೊತೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇಂಡಿಯಾ. ಆದ ಕಾರಣ ಇಟ್ಕೊಂಡು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಅದರಲ್ಲಿ ಎಲ್ಲರೂ ಪ್ಲೇಯರ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ನೋಡೋಣ, ಮುಂದೆ ಕಾದು ನೋಡೋಣ ಮುಂದೆ ಏನಿರುತ್ತೆ. ಆಲ್ಮೋಸ್ಟ್ ಇಂಡಿಯಾನೇ ಒನ್ ಆಗುತ್ತಂತ ನಮ್ಮ ಭರವಸೆ ಇದೆ. ಭಾರತ್ ಮಾತಾ ಕಿ ಮಾತರಂ ಮಾತರಂ.